ಈ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ 2.5 ಕೋಟಿ ರೂಪಾಯಿ ಕೊಟ್ಟು ಕೆಲಸ ಚಾಲನೆ ಮಾಡಿರು. ಅದ್ರ ಕಡೆಯಿಂದ ಇದು ಇವ್ರು ಏನ್ ಮಾಡ್ತಾ ಇದಾರೆ, ಉಳ್ಕಿದ ಕೆಲಸ ಏನು ಅವ್ರ ಬಜೆಟ್ದಲ್ಲಿ ಇದ್ದು ಏನು ಉಳಿದಿತ್ತು ಅದಕ್ಕೆ ಇವ್ರು 2.5 ಕೋಟಿ ರೂಪಾಯಿ ಕೊಟ್ಟು ಶಾಸಕರು ಮುಂದೆ ಮತ್ತೆ ಇವತ್ತು ಇದು ಮಾಡ್ಲಕ್ ಬಂದಿದ್ದಾರೆ. ಮತ್ತೆ ಅದೇ ರೀತಿ ಬಸಲಿಂಗ ನಿಮ್ದೇನು ಇಲ್ಲಿ ದೇವಸ್ಥಾನ ಅಥವಾ ಮಠ ಅದಕ್ಕೊಂದು 10 ಲಕ್ಷ ರೂಪಾಯಿ, ನಂಗೆ 25 ಲಕ್ಷ ರೂಪಾಯಿ ನಮ್ದು ಮಾಜಿ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಸರ್ಕಲ್ ಕೊಟ್ಟಿದ್ದಾರ. ಮತ್ತು ಸಾಕಷ್ಟು ಈ ಊರಲ್ಲಿ ಕೆಲಸ ಮಾಡಿದಾರ ಅಂದ್ರೆ ಅದೇನು ಅವ್ರ ಮನೆಯಿಂದ ಮಾಡಿಲ್ಲ. ತಾವೆಲ್ಲ ಗೆದಿಸ್ ತಂದಿರಿ, ತಾವೆಲ್ಲ ಮಾಡಿರಿ. ಒಂದ್ಸಲ ಬಿಟ್ಟು 4 ಸಲ MLA ಮಾಡಿರಿ, ಮಂತ್ರಿ ಮಾಡಿರಿ. ಅದ್ರ ಕಡೆಯಿಂದ ಅವ್ರು ಸೇವೆ ಪಟ್ಟಿದಾರ. ಅದೇ ರೀತಿ ಮುಂದೆ ಬರಂತ ಈಟೆ ಏನಾಗ್ಯದಪ್ಪ ಅಂದ್ರೆ ನಮ್ಮ ಶಾಸಕರದ ಹಣಿಬಾರದ ಇಷ್ಟೇ ಏನಪ್ಪ, ಅವಾಗ KKRDB ಬಜೆಟ್ ಕಮ್ಮಿ ಇತ್ತು. ಇವತ್ತ ನಮ್ಮ ಸರ್ಕಾರ ಬಂದಿದಾಗ, ಸಿದ್ದರಾಮಯ್ಯ ಸರ್ಕಾರ ಬಂದಿದಾಗ ಒಂದೊಂದು MLA ಅನಿಸು ಮಟ್ಟಿಗೆ ವರ್ಷಿಗೆ 50 ರಿಂದ 60 ಕೋಟಿ ರೂಪಾಯಿನ KKRDB ಬಜೆಟ್ ಬರ್ತಾ ಇದೆ. ಅವಾಗ ಮುಂಚೆ MLA ಅವರಿಗೆ ಮುಂಚೆ ಯಾವುದು ನಮ್ದು KKRDB ಬಜೆಟ್ ಬರ್ತಾ ಇದ್ದಿಲ್ಲ. ಶಾಸಕರೇ ಒಂದು ದಯಮಾಡಿ, ನೀವು ಶಾಸಕರಿದ್ರಿ, ನಿಮ್ಗೆ ತಾಲೂಕಾ ಸಂಬಂಧ ಇದೆ, ನಂಗೆ ಪೂರಾ ಜಿಲ್ಲಾ ಸಂಬಂಧ ಇದೆ. ಇದ್ರಲ್ಲಿ ಕನ್ಫ್ಯೂಸ್ ಏನಾಗ್ತಾ ಇದೆ, ನಾನು ನಿಮ್ಗೆ ಸುಮಾರು ಸಲ ಹೇಳ್ತಾ ಇದ್ದೇವೆ, ತಾವು ಇದು ಮಾಡ್ತಾ ಇಲ್ಲ. MLA ಅವರೇ ನೋಡ್ರಿ, ನಾವು 11 ಗಂಟೆ ನಿಮ್ದು ಇಲ್ಲಿ ಇರೋಂಥ ಯಾರು ಆಫೀಸರು ಕರೀರವ್ರಿಗೆ ಏನ್ ಕನ್ಫ್ಯೂಸ್ ಅಲ್ಲಿ ಏನಾಗ್ತಾ ಇದೆ, ನಿಮ್ಗೇನ್ ತಪ್ಪು ಮೈತೆ ಕೊಡ್ಲತ್ರ ನಮ್ ತಪ್ಪು ಮೈತೆ ಕೊಡ್ತಾ ಇದ್ರು, ಅರ್ಥ ಆಗ್ತಾ ಇಲ್ಲ. 11 ಗಂಟೆ ಬಿಡೋವರೆಗೆ ನಾ ಫೋನ್ ಮಾಡ್ದ, ಸರ್ ಬಿಟ್ಟಿಲ್ಲ ಅಂದ್ರು. ಆಯ್ತಪ್ಪ ಅಂತ 11ವರೆಗೆ ಅವರೇ ಫೋನ್ ಮಾಡ್ತಾರೆ, ಸರ್ ಬಿಟ್ಟಿದಾರ ಬಿಡ್ರಿ ಅಂತ. ಎಲ್ಲಿದಾರ ಆಫೀಸರ್ ಕರೀರವ್ರಿಗೆ? ನಾ ಬಂದು ನಿಂತೆ. ಇಲ್ಲಿ ಜನಗೋಲ್ ಹತ್ರ ನಿಂದ್ರಾಗ ನಂಗೆ ಒಂದು ಟೈಮ್ ಸಿಕ್ತು, ನೀವು ಟೈಮ್ ಅನುಕೂಲ ಮಾಡಿಕೊಟ್ರಿ. ನಾನು ನಿಂತಿಂದೇನು ನಾವೇನು ಭಾವಿಸ್ತಾ ಇಲ್ಲ. ಯಾಕಂದ್ರೆ ನಂಗೆ ನೀವೆಲ್ಲರೂ ರತ್ತಿನಿಂದ MLC ಆಗಿನಿ. ಯಾಕಂದ್ರೆ ಬಂದ ತಕ್ಷಣ ಅವ್ರು ಎಲ್ಲರೂ ಅಂದರು, ಇಲ್ಲ ಸರ್ ಕುಂಡ್ರಿ ಅಂತ. ನಂಗೆ ಕುಂಡ್ರಲಕ್ಕೆ ಮತ್ತೆ ಟೈಮ್ ಅದಪ್ಪ, ನೀವೆಲ್ಲರೂ ಇದ್ದಾಗ ನಂಗೆ ಟೈಮ್ ಮಾಡ್ಲಿಕ್ಕೆ ಇದು ಮಾಡಿಕೊಟ್ಟಿರಿ, ಅದು ಇದು ಅದ. ದಯಮಾಡಿ ಸ್ವಲ್ಪ ಟೈಮ್ ಹೇಳಿದ ತಕ್ಷಣ ತಮಗೂ ತಮ್ಮತ್ತರು ಜನ ಬರ್ತಾನೆ, ಬರಲ್ಲ ಅಂತ ಅಲ್ಲತ್ತಿಲ್ಲ. ಯಾವುದೇ ಅರ್ಧ ಗಂಟೆ 1 ಗಂಟೆ ಅಂದ್ರೆ ನಮ್ಗೂ ಸರಿ ಅನ್ನಿಸ್ತದ. ಇಲ್ಲಿ ನಿಂತಂತ ಎಲ್ಲ ಜನಗಳಿಗೆ ಇದು ಅನ್ನಿಸ್ತದ. ದಯಮಾಡಿ ಇದು ಒಂದು ತಾವು ಇದು ನಿಮ್ಮ ಆಫೀಸರಿಗೆ ಹೇಳ್ರಿ, ಯಾವ ಟೈಮಿಗೆ ನಾವು ಬರಬೇಕು, ಯಾವ ಟೈಮಿಗೆ ನಮ್ಮ ಕನ್ಫ್ಯೂಸ್. ಇದ್ರಲ್ಲಿ ಏನಾಗ್ತದೆ, ಆಫೀಸರ್ ಮಾಡ್ತಾರೋ ಏನು ನಡುವೆ ಇರೋರು ಮಾಡ್ತಾರೋ, ನೋಡಂತ ಜನಗಳಿಗೆ ಏನಪ್ಪ MLC MLA ಎಲ್ಲ ಫಂಕ್ಷನ್ದಾಗ ಮತ್ತೆ ಚಾಲನೆ ಮಾಡ್ತಾರ, ಡೆವಲಪ್ಮೆಂಟ್ ಮಾಡ್ತಾರ. ಒಂದ್ ಕಡೆ ಶಾಸಕರು ಹೇಳ್ತಾರ ಡೆವಲಪ್ಮೆಂಟ್ ಕಡೆಯಿಂದ ಯಾವುದು ಪಕ್ಷಪಾತ ನೋಡಲ್ಲ ಅಂತ. ನಾವು ಯಾವುದು ಪಕ್ಷಪಾತ ಯಾವುದು ಡೆವಲಪ್ಮೆಂಟ್ ಕಡೆಯಿಂದ ನೋಡ್ದೋದಿಲ್ಲ, ನಾವು ಏನು ಮಾಡೋದೂ ಇಲ್ಲ. ಅದ್ರ ಕಡೆದಾಗ ನಂಗೆ ಮಾಹಿತಿ ಬಂದ ತಕ್ಷಣ ಇವತ್ತು ಈ ಊರಲ್ಲಿ ಏನಾಗಿದೆ ಅಂತ ನಾನು ನಿನ್ನೆ ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಾಸ್ ಲೈಟ್ ಕುಂಡ್ರಿಸಿದಿರಂತ. ನಿನ್ನೆ ಅದು ರಾತ್ರಿನೇ ಅದು ಏನೋ ಬಸ್ಟ್ ಆಗಿ ಏನು ವೈರ್ ಬಸ್ಟ್ ಆಗಿದೇನೋ ಏನು ಲೈಟ್ ಶಾರ್ಟ್ ಆಗಿದೇನೋ ಗೊತ್ತ. ಮೇಬಿ ಇವತ್ತೂ ಅದ್ರದ್ದು ತಮ್ಮ ಕೈನಿಂದ ಉದ್ಘಾಟನೆ ಇತ್ತಂತ ನಾ ಕೇಳಿದ್ದೀನಿ. ನಂಬರ್ಸು ಉಪಾಧ್ಯಕ್ಷರು ಮತ್ತು ಈ ಊರಿನ, ಯಾಕಂದ್ರೆ ಸಾಕಷ್ಟು ಲೇಟ್ ಆಗಿದೆ. ಈಗಾಗಲೇ ನಾವು ನೀವು ಬಂದು 1.5 ತಾಸಾಯ್ತು. ಅದ್ರ ಕಡೆದು ಇನ್ನ ಈಗ ಇವತ್ತ ತಾಳ್ಮಡಿಗೆ ಇದೆ, ಘಾಟ್ಬೋರೋಡ್ ಇದೆ, ದುಗುಳ್ಗುಂಡಿ ಇದೆ, ಅಲ್ಲೂ ಎಲ್ಲ ಹಾದಿ ಕಾಯ್ತಾ ಇದಾರೆ. ಇಲ್ಲಿ ಮ್ಯಾಕ್ ಕೂತಂತ ಎಲ್ಲರಿಗೆ ನಾ ಮನೆಯಲ್ಲಿ ಇಕ್ಕೊಂಡು, ಯಾಕಂದ್ರೆ ನನ್ನ ಹೆಸರು ತೊಗೊಂಡಿಲ್ಲ, ನಿನ್ನ ಹೆಸರು ತೊಗೊಂಡಿಲ್ಲ ಅಂತ ಯಾರೂ ಭಾವಿಸ್ಬೇಡ್ರಿ, ದಯಮಾಡ್ರಿ. ಯಾಕಂದ್ರೆ ಸಮಯ ಕೊರತೆ ಇದ್ರ ಕಡೆಯಿಂದ ನಾ ಯಾರ್ದು ಹೆಸರು ತಗೋತಾ ಇಲ್ಲ. ಮುಂದೆ ಕುಂತಂತ ಎಲ್ಲರೂ ಈಗಾಗಲೇ ಹೇಳಿದ್ದೀನಿ. ಇದು ಏನು ಈ ಊರಲ್ಲಿ ಏನು ಕೆಲಸ ಇವತ್ತ ಶಾಸಕರು ಮತ್ತು ನಾವು ಕಲ್ತು ಏನು ಕೆಲಸ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಿದ್ದೆವು, ಒಳ್ಳೆ ರೀತಿಯಲ್ಲಿ ಯಾರೇ ಕಾಂಟ್ರಾಕ್ಟರ್ ಇರಲಿ ಏನೇ ಇರಲಿ, ಇವತ್ತೇನು ಶಾಸಕರು ಏನು KKRDB ನಿಧಿದಲ್ಲಿ ಏನು ವರ್ಕ್ ತೊಗೊಂಡಿದ್ದಾರೆ, ನಿಮ್ಮಲ್ಲಿ ಸ್ಕೂಲ್ ಇದು ರೋಡ್ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾಕಂದ್ರೆ ಏನಾಗ್ತದೆ, ಇದು ನಮ್ಮದು ನಿಮ್ಮದು ದುಡ್ಡು. ಕಾಂಟ್ರಾಕ್ಟರ್ ಇವತ್ತು ಮಾಡ್ತಾನ ಹೋಗ್ತಾನ. ಇದು ಏನಪ್ಪ ಅಂದ್ರೆ ನಾವು ಮನೆ ಕಟ್ಟಪ್ಪರಿ ನಾವು ನಿಂತು ನಾವು ಮನೆಗೆ ಕ್ಯೂರಿಂಗ್ ಆಗ್ಯೋದಿಲ್ಲ, ಮನೆಗೆ ಸಿಮೆಂಟ್ ಹಾಕ್ಯಾರಿಲ್ಲ, ಮನೆಗೆ ಚಂದ ಕೆಲಸ ಆಗ್ತಾ ಇದೆಯಲ್ಲ ಅಂತ ನಾವೆಷ್ಟು ನೋಡ್ತೇವೆ. ಇದನ್ನು ಅಷ್ಟೇ ನಿಮ್ಮ ಊರಿನ ಕೆಲಸ ಯಾವ ರೀತಿ ಆಗ್ತಾ ಇದೆ, ಏನು ಎಸ್ಟಿಮೇಟ್ ಇದೆ, ಏನಿಲ್ಲ ಅಂಬೋದು ನೀವು ನೋಡ್ಬೇಕಂತ ಹೇಳಿ. ಯಾಕಂದ್ರೆ ಎಲ್ಲ ನಿಮ್ಮ ದುಡ್ಡಿಂದ ಮಾಡಿದ್ದು, ಯಾವತ್ತು ಇದು ಯಾವತ್ತು ಇದರಿಂದ ಬಂದಿದ್ದಿಲ್ಲ. ಇದು KKRDB. ನಾನು ಒಂದು KKRDB ಮೊನ್ನೆ ನಂಗೂ ಒಂದು ನಮ್ಮ ಸರ್ಕಾರದಿಂದ ಒಂದು ಮೆಂಬರ್ ಮಾಡಿದಾರ ನಮ್ಮದು ಅಧ್ಯಕ್ಷರು. ಮತ್ತು ಅದೇ ರೀತಿ ಈಗೇನು ನಮ್ಮ ರಾಜಶೇಖರ್ ಪಾಟೀಲ್ ಅವ್ರು ಏನು ಮಾಜಿ ಮಂತ್ರಿಗಳು ಇದ್ದಾಗೂ ಈ ಊರಿಗೆ ಏನಪ್ಪ ಅಂದ್ರೆ ಶಾಂತಾಬಾದ್ ಟು ತಾಳ್ಮಡ್ಗಿ ವಾಯಾ ಕಂದಗೂಳು 4.5 ಕೋಟಿ ರೂಪಾಯಿ ಕೆಲಸನ ಕೊಟ್ಟಿದಾರನು ಮುಗ್ದಿದ್ದೇನು. ಮತ್ತು ಆಮೇಲೆ ಕಂದಗೂಳು ಟು ಮತ್ತು ಬೆಳ್ಕೆರೆ ರೋಡು ಅದು ಏನಪ್ಪ ಅಂದ್ರೆ PMGSYದಲ್ಲಿ 7 ಕೋಟಿ ರೂಪಾಯಿ ಕೆಲಸ ಈಗಾಗಲೇ ಅದನ್ನು ಅವರು ಶಾಸಕರಿದ್ದಾಗೂ ಅವ್ರನ್ನೂ ಮಾಡಿದಾರ. ಮತ್ತು ಈ ಊರಿಗೆ ಏನಪ್ಪ ಅಂದ್ರೆ ಕಲ್ಲೂರು ಟು ಮಂಗಲ್ಗಿ ಇದಕ್ಕೇನಪ್ಪ ಅಂದ್ರೆ 2.5 crore ರೂಪಾಯಿದು ಕೆಲಸ ಕಂದಗೂಳು ಟು ಅದನ್ನು ಮಾಡಿದಾರ.
ಮತ್ತೇನಪ್ಪ ಅಂದ್ರೆ ಈಗೇನು ಶಾಸಕರು ಏನು ಕೆಲಸ ಮಾಡಿದಾರ ಉಳಿದಿದ್ದ ಕೆಲಸ ಅದಕ್ಕೆ ನಾನು ಅನ್ಸೋ ಮಟ್ಟಿಗೆ ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ನು 2.5 ಕೋಟಿ ರೂಪಾಯಿ ಕೊಟ್ಟು ಕೆಲಸ ಚಾಲನೆ ಮಾಡಿರು. ಅದ್ರ ಕಡೆಯಿಂದ ಇದು ಇವ್ರು ಏನ್ ಮಾಡ್ತಾ ಇದಾರೆ ಉಳ್ಕಿದ ಕೆಲಸ ಏನು ಅವ್ರ ಬಜೆಟ್ದಲ್ಲಿ ಇದ್ದು ಏನು ಉಳಿದಿತ್ತು ಅದಕ್ಕೆ ಇವ್ರು ಒಂದು 2.5 ಕೋಟಿ ರೂಪಾಯಿ ಕೊಟ್ಟು ಶಾಸಕರು ಮುಂದೆ ಮತ್ತೆ ಇವತ್ತು ಇದು ಮಾಡ್ಲಕ್ ಬಂದಿದ್ದಾರೆ. ಮತ್ತು ಅದೇ ರೀತಿ ಬಸ್ಲಿಂಗ ನಿಮ್ದೇನು ಇಲ್ಲಿ ದೇವಸ್ಥಾನ ಅಥವಾ ಮಠ ಅದಕ್ಕೊಂದು 10 ಲಕ್ಷ ರೂಪಾಯಿ, ನಂಗೆ 25 ಲಕ್ಷ ರೂಪಾಯಿ ನಮ್ದು ಮಾಜಿ ಮಂತ್ರಿಗಳು ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಸರ್ಕಲ್ ಕೊಟ್ಟಿದ್ದಾರ. ಮತ್ತು ಸಾಕಷ್ಟು ಈ ಊರಲ್ಲಿ ಕೆಲಸ ಮಾಡಿದಾರ ಅಂದ್ರೆ ಅದೇನು ಅವ್ರ ಮನೆಯಿಂದ ಮಾಡಿಲ್ಲ. ತಾವೆಲ್ಲ ಗೆದಿಸ್ ತಂದಿರಿ, ತಾವೆಲ್ಲ ಮಾಡಿರಿ. ಒಂದ್ಸಲ ಬಿಟ್ಟು 4 ಸಲ MLA ಮಾಡಿರಿ, ಮಂತ್ರಿ ಮಾಡಿರಿ. ಅದ್ರ ಕಡೆಯಿಂದ ಅವ್ರು ಸೇವೆ ಪಟ್ಟಿದಾರ. ಅದೇ ರೀತಿ ಮುಂದೆ ಬರಂತ ಈಟೆ ಏನಾಗ್ಯದಪ್ಪ ಅಂದ್ರೆ ನಮ್ಮ ಶಾಸಕರ ಹಣಿಬಾರ ಅದ ಇಷ್ಟೇ. ಏನಪ್ಪ ಅವಾಗ KKRDB ಬಜೆಟ್ ಕಮ್ಮಿ ಇತ್ತು. ಇವತ್ತು ನಮ್ಮ ಸರ್ಕಾರ ಬಂದಿದಾಗ, ಸಿದ್ದರಾಮಯ್ಯ ಸರ್ಕಾರ ಬಂದಿದಾಗ ಒಂದೊಂದು MLA ಅನಿಸು ಮಟ್ಟಿಗೆ ವರ್ಷಿಗೆ 50 ರಿಂದ 60 ಕೋಟಿ ರೂಪಾಯಿನ KKRDB ಬಜೆಟ್ ಬರ್ತಾ ಇದೆ. ಅವಾಗ ಮುಂಚೆ MLA ಅವರಿಗೆ ಮುಂಚೆ ಯಾವುದು ನಮ್ದು KKRDB ಬಜೆಟ್ ಬರ್ತಾ ಇದ್ದಿಲ್ಲ. ಅದ್ರ ಕಡೆಯಿಂದ ಈಗ ಶಾಸಕರಿಗೆ ಜಾಸ್ತಿ ಬಜೆಟ್ ಬರ್ತಾ ಇದೆ. ಜಾಸ್ತಿ ಬಜೆಟ್ ಬರೋ ಕಡೆಯಿಂದ ಅವ್ರಿಗೆ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ ಒಳ್ಳೆ ರೀತಿಲಿ ಮಾಡ್ರಿ. ಯಾರೇ ಕಾಂಟ್ರಾಕ್ಟರ್ ಹೇಳಿ ಒಳ್ಳೆ ರೀತಿ ಕೆಲಸ ಮಾಡ್ತೀರಿ, ಒಳ್ಳೆ ರೀತಿಲಿ. ಯಾಕಂದ್ರೆ ಇದು ಒಂದ್ಸಲ ಮಾಡ್ರಿ ನಾನು ಅನ್ಸೋ ಮಟ್ಟಿಗೆ ಮಿನಿಮಮ್ 2 to 3 years ಮತ್ತೆ ಸೇಮ್ ರೋಡ್ ಮಾಡ್ಲಾಕ್ ಬರಲ್ಲ ಅಂತ ನಿಮ್ದು ಎಕ್ಟ್ನಲ್ಲಿ ಇದ್ದಿರ್ಬೋದು. ಅದ್ರ ಕಡೆಯಿಂದ ಯಾವುದೇ ಕೆಲಸ ತಾವು ಸರಿಯಾಗಿ ರೀತಿಲಿ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ. ಶಾಸಕರೇ ಒಂದು ದಯಮಾಡಿ ನೀವು ಶಾಸಕರಿದ್ರಿ, ನಿಮ್ಗೆ ತಾಲೂಕಾ ಸಂಬಂಧ ಇದೆ, ನಂಗೆ ಪೂರ ಜಿಲ್ಲಾ ಸಂಬಂಧ ಇದೆ. ಇದ್ರಲ್ಲಿ ಕನ್ಫ್ಯೂಸ್ ಏನಾಗ್ತಾ ಇದೆ, ನಾನು ನಿಮ್ಗೆ ಸುಮಾರು ಸಲ ಹೇಳ್ತಾ ಇದ್ದೇವೆ, ತಾವು ಇದು ಮಾಡ್ತಾ ಇಲ್ಲ. MLA ಅವರೇ ನೋಡ್ರಿ, ನಾವು 11 ಗಂಟೆ ನಿಮ್ದು ಇಲ್ಲಿ ಇರೋಂಥ ಯಾರು ಆಫೀಸರು ಕರೀರಿ ಅವ್ರಿಗೆ. ಏನ್ ಕನ್ಫ್ಯೂಸ್ ಅಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಏನ್ ತಪ್ಪು ಮೈತೆ ಕೊಡ್ಲತ್ರ ನಮ್ಗೆ ತಪ್ಪು ಮೈತೆ ಕೊಡ್ತಾ ಇದ್ರು, ಅರ್ಥ ಆಗ್ತಾ ಇಲ್ಲ. 11 ಗಂಟೆ ಬಿಡೋವರೆಗೆ ನಾ ಫೋನ್ ಮಾಡ್ದ, ಸರ್ ಬಿಟ್ಟಿಲ್ಲ ಅಂದ್ರು. ಆಯ್ತಪ್ಪ ಅಂತ 11ವರೆಗೆ ಅವರೇ ಫೋನ್ ಮಾಡ್ತಾರೆ, ಸರ್ ಬಿಟ್ಟಿದಾರ ಬಿಡ್ರಿ ಅಂತ. ಎಲ್ಲಿದಾರ ಆಫೀಸರ್ ಕರೀರಿ ಅವ್ರಿಗೆ. ನಾ ಬಂದು ನಿಂತೆ ಇಲ್ಲಿ ಜನಗೋಲ್ ಹತ್ರ ನಿಂದ್ರಾಗ ನಂಗೆ ಒಂದು ಟೈಮ್ ಸಿಕ್ತು, ನೀವು ಟೈಮ್ ಅನುಕೂಲ ಮಾಡಿಕೊಟ್ರಿ. ನಾನು ನಿಂತಿಂದೇನು ನಾವೇನು ಭಾವಿಸ್ತಾ ಇಲ್ಲ. ಯಾಕಂದ್ರೆ ನಂಗೆ ನೀವೆಲ್ಲರೂ ಹತ್ತಿನಿಂದ MLC ಆಗಿನಿ. ಯಾಕಂದ್ರೆ ಬಂದ ತಕ್ಷಣ ಅವ್ರು ಎಲ್ಲರೂ ಅಂದರು, ಇಲ್ಲ ಸರ್ ಕುಂಡ್ರಿ ಅಂತ. ಅಂದ್ರೆ ನಂಗೆ ಕುಂಡ್ರಲಕ್ಕೆ ಮತ್ತೆ ಟೈಮ್ ಅದಪ್ಪ, ನೀವೆಲ್ಲರೂ ಇದ್ದಾಗ ನಂಗೆ ಟೈಮ್ ಮಾಡ್ಲಿಕ್ಕೆ ಇದು ಮಾಡಿಕೊಟ್ಟಿರಿ. ಅದು ಇದು ಅದ, ದಯಮಾಡಿ ಸ್ವಲ್ಪ ಟೈಮ್ ಹೇಳಿದ ತಕ್ಷಣ ತಮಗೂ ತಮ್ಮತ್ತರು ಜನ ಬರ್ತಾನೆ, ಬರಲ್ಲ ಅಂತ ಅಲ್ಲತ್ತಿಲ್ಲ. ಯಾವುದೇ ಅರ್ಧ ಗಂಟೆ 1 ಗಂಟೆ ಅಂದ್ರೆ ನಮ್ಗೂ ಸರಿ ಅನ್ನಿಸ್ತದ. ಇಲ್ಲಿ ನಿಂತಂತ ಎಲ್ಲ ಜನಗಳಿಗೆ ಇದು ಅನ್ನಿಸ್ತದ. ದಯಮಾಡಿ ಇದು ಒಂದು ತಾವು ಇದು ನಿಮ್ಮ ಆಫೀಸರಿಗೆ ಹೇಳ್ರಿ, ಯಾವ ಟೈಮಿಗೆ ನಾವು ಬರಬೇಕು, ಯಾವ ಟೈಮಿಗೆ ನಮ್ಗೆ ಕನ್ಫ್ಯೂಸ್. ಇದರಲ್ಲಿ ಏನಾಗ್ತದೆ, ಆಫೀಸರ್ ಮಾಡ್ತಾರೋ ಏನು ಅಡವಿ ಇರೋರು ಮಾಡ್ತಾರೋ, ನೋಡಂತ ಜನಗಳಿಗೆ ಏನಪ್ಪ MLC MLA ಎಲ್ಲ ಫಂಕ್ಷನ್ದಾಗ ಮತ್ತೆ ಚಾಲನೆ ಮಾಡ್ತಾರ, ಡೆವಲಪ್ಮೆಂಟ್ ಮಾಡ್ತಾರ. ಒಂದ್ ಕಡೆ ಶಾಸಕರು ಹೇಳ್ತಾರ ಡೆವಲಪ್ಮೆಂಟ್ ಕಡೆಯಿಂದ ಯಾವುದು ಪಕ್ಷಪಾತ ನೋಡಲ್ಲ ಅಂತ. ನಾವು ಯಾವುದು ಪಕ್ಷಪಾತ ಯಾವುದು ಡೆವಲಪ್ಮೆಂಟ್ ಕಡೆಯಿಂದ ನೋಡ್ತದಿಲ್ಲ, ನಾವು ಏನು ಮಾಡೋದೂ ಇಲ್ಲ. ಅದ್ರ ಕಡೆದ ನಂಗೆ ಮಾಹಿತಿ ಬಂದ ತಕ್ಷಣ ಇವತ್ತು ಈ ಊರಲ್ಲಿ ಏನಾಗಿದೆ ಅಂತ ನಾನು ನಿನ್ನೆ ಒಂದು ತಮ್ಮ ಬಜೆಟ್ದಲ್ಲಿ ಒಂದು ಹೈಮಾಕ್ಸ್ ಲೈಟ್ ಕುಂಡ್ರಿಸಿದಿರಂತ. ನಿನ್ನೆ ಅದು ರಾತ್ರಿನೇ ಅದು ಏನೋ ಬಸ್ಟ್ ಆಗಿ ಏನು ವೈರ್ ಬಸ್ಟ್ ಆಗಿದೇನೋ ಏನು ಲೈಟ್ ಶಾರ್ಟ್ ಆಗಿದೆ ಗೊತ್ತ. ಮೇಬಿ ಇವತ್ತೂ ಅದ್ರದ್ದು ತಮ್ಮ ಕೈನಿಂದ ಉದ್ಘಾಟನೆ ಇತ್ತಂತ ನಾ ಕೇಳಿದ್ದೀನಿ. ಅದ್ರ ರಾತ್ರಿನೇ ಬಸ್ಟ್ ಆಗಿದಂತ. ಈ ರೀತಿ ನೀವು ಕಾಂಟ್ರಾಕ್ಟರು, ಈ ರೀತಿ ಯಾರು ಸಪ್ಲೈಯರ್ ಅವ್ರಿಗೆ ತಪ್ಪು ದಯಮಾಡಿ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರ್ಬೋದು, ಏನೇ ಮಾಡೋದು ಸರಿಯಾಗಿರೋಂಥ ಕ್ವಾಲಿಟಿ, ಸರಿಯಾಗಿರೋಂಥ ಸರ್ಕಾರ ಬಜೆಟ್ ಕರೆಕ್ಟ್ ಆಗಿ ಉಪಯೋಗ ಮಾಡಿಸ್ಲಕ್ಕೆ ಹಚ್ಚಿರಿ. ತಮ್ಮ ಕಾಂಟ್ರಾಕ್ಟರ್, ನಮ್ಮ ಕಾಂಟ್ರಾಕ್ಟರ್ ಇರ್ಬೋದು, ನಿಮ್ಮ ಕಾಂಟ್ರಾಕ್ಟರ್ ಇರ್ಬೇಕು. ಅದೇ ಯಾರೇ KKRD ಡಿಪಾರ್ಟ್ಮೆಂಟ್ ಇದ್ರು ಬಿ ಅದು ತಮ್ದು ನೇತೃತ್ವದಲ್ಲಿ ತಮ್ಮ ಬಜೆಟ್ ಇಲ್ಲ ಶಾರ್ಟ್ ಆಗಿದೆ ಅಂತ ಹೇಳ್ತಾ ಇದೀನಿ. ಪಾಪ ತಮ್ಗೆ ಶಾರ್ಟ್ ಆಗಿದೆ, ಅದು ಏನಾಗ್ರು ಬಿ. ಯಾಕಂದ್ರೆ ಊರಿನ ಜನ ಹೇಳ್ತಾರೆ ಸರ್ ರಾತ್ರಿನೇ ತಂದರ ಬೆಳಗ್ಗೆ ಹೋಗ್ಯದಂತ. ಅದು ತಮ್ಮ ಮಾಹಿತಿ ಕೊಡ್ತಾ ಇದ್ದೀನಿ. ತಾವು ಮಾಡ್ತಾ ಇದ್ರೆ ಯಾಕೆ KKRD ಅವ್ರಿಗೆ ತಮ್ದು ನಾವು ಕಲ್ತಿ ಅವ್ರ ಮ್ಯಾಗ ಆಕ್ಷನ್ ತೊಗೊಂಡ್ರೆ ಇಮಿಡಿಯೇಟ್ ಮತ್ತೆ ಬೇರೆ ಕಡೆ ಈ ರೀತಿ ಆಗಲ್ಲ ಅಂತ ಹೇಳಿ ನಾನು ನಿಮ್ಗೆ ಇದು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಊರಿಗೆ ಮತ್ತೂ ಇನ್ನೂ ನಿಮ್ಗೆ ಏನಾದರೂ ಡೆವಲಪ್ಮೆಂಟ್ ಬೇಕಾಗಿತ್ತು, ಶಾಸಕರಿದ್ದಾರ, ನಾ ಇದ್ದೀನಿ, ಮಾಜಿ ಮಂತ್ರಿ ರಾಜಶೇಖರ್ ಪಾಟೀಲ್ ಇದ್ದಾರ, ಚಂದ್ರಶೇಖರ್ ಪಾಟೀಲ್ ಇದ್ದಾರ. ಸರ್ಕಾರ ಯಾವುದೇ ಇರಲಿ ಮಗರ್ ಶಾಸಕರು ನಿಧಿಯಲ್ಲಿ ಏನು ಬಜೆಟ್ ಬರ್ತದ ಅದು ಸಾಕಷ್ಟು ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಸರ್ಕಾರ ಇರ್ತದಂದ್ರೆ ಸರ್ಕಾರ ಇದ್ದಿನ ಮ್ಯಾಗ ಅದು ಎಲ್ಲರಿಗೂ ಒಂದೇ ಬಜೆಟ್ ಕೊಡ್ತಾರ, ಒಂದೇ ಇದು ಮಾಡ್ತಾರ. ಈಗ ಲಾಸ್ಟ್ ಟೈಮ್ ಇವ್ರ ಸರ್ಕಾರ ಇತ್ತು, ನಮ್ದು BJP ಸರ್ಕಾರ ಇತ್ತು, ರಾಜಶೇಖರ್ ಪಾಟೀಲ್ MLA ಇದ್ದರು. ಅವಾಗ ನಮ್ದು ಬಸವರಾಜ ಬೊಮ್ಮಾಯಿ ಅವರು BJP ಇದು ಮುಖ್ಯಮಂತ್ರಿ ಇದ್ದರು.
ಅವಾಗ ನಮ್ಮ ಹುಮ್ನಾಬಾದ್ ಬೈಪಾಸ್ ರೋಡ್ನಿಂದ ಹುಮ್ನಾಬಾದ್ನಿಂದ ಅಂಬೇಡ್ಕರ್ ಸರ್ಕಲ್ ಅವಾಗ ನಮಗೂ ರಿಕ್ವೆಸ್ಟ್ ಮಾಡಿ ಹೇಳ್ರು ಶಾಸಕರು ಹೇಳಿಬೇಕು. ಅವಾಗ ಹೈಮಾಸ್ ಲೈಟ್ 10 ಕೋಟಿ ರೂಪಾಯಿನು ಬಿಜೆಪಿ ಸರ್ಕಾರ ಇದ್ರು ಕೊಟ್ಟಿದ್ರು ನಮ್ಗೆ. ನೀವು ಬಿಜೆಪಿ ನೀವು MLA ಕಾಂಗ್ರೆಸ್ದವ್ರು ಇದ್ರಿ, ನಾ ಹ್ಯಾಂಗ್ ಸ್ಪೆಷಲ್ ಗ್ರಾಂಟ್ ಕೊಡ್ಲಿ ಅಂತ ಅವ್ರನ್ನೂ ಮಾಡಿಲ್ಲ. ಅದೇ ರೀತಿ ನಮ್ಮ ಸರ್ಕಾರನು ಯಾವುದೇ MLA ಡೆವಲಪ್ಮೆಂಟ್ ಮಾಡ್ತದ. ಇದು ಯಾವುದು ಏನು ಸಿದ್ಲಿಂಗಪ್ಪ ಪಾಟೀಲ್ ನಾವೇನು KKRDB ದುಡ್ಡು ಕೊಡ್ತೇವೆ ಅಂದ್ರೆ ಅವ್ರೇನು ಮನೆಗೆ ಹೋಗಿ ಯೂಸ್ ಮಾಡ್ಕೊಳಕ್ ಬರಲ್ಲ. ಹಾಗೆ ಸರ್ಕಾರ ಯಾವುದೇ ಇದ್ರು ತರಪ್ಪಲೆ ಶಕ್ತಿ ಇರ್ಬೇಕು ಶಾಸಕರ ಬಲ್ಲಿ ತಂದು ಅದು ಏನು ಕೆಲಸ ಮಾಡಿಸ್ತಾ ಇದಾರ ಕೆಲಸ ಒಳ್ಳೆ ರೀತಿಯಲ್ಲಿ ತಾವು ಗುತ್ತೇದಾರಿ ಕೊಟ್ಟು ತಾವು ಏನು ಎಸ್ಟಿಮೇಟ್ ಇದೆ ಏನು ನಾಮ್ಸ್ ಇದೆ ಅದ್ರ ಪ್ರಕಾರ ತಾವು ಮಾಡ್ಸ್ಲಾಕತ್ತೀರಿ. ನಾವು ನೀವು ಕಲ್ತಿ ಒಂದು ಊರಿ ಜನಗಳಿಗೆ ಅದೊಂದು ನಂಬಿರ್ತದ ಅಂತ ಹೇಳಿ. ಈಗ ನೋಡ್ರಿ ಒಂದ್ ಕಡೆ ನೀವು ಹೇಳ್ತೀರಿ MLA ಅವರೇ ನಾವು ಯಾವಾದ್ದು ಪ್ರೋಟೋಕಾಲ್ ಮುರಿಯೋದಿಲ್ಲ, ಪ್ರೋಟೋಕಾಲ್ ಮಾಡೋದಿಲ್ಲ ಅಂತ್ರಿ. ಈಗ ಎಸ್ಟಿಮೇಟು ಮತ್ತು ಬುಕ್ಲೆಟು ನಮ್ಗೆ ದಿನ ಗಂಟೆ ಮುಂಚೆ ನಮ್ಗೆ ಓದ್ಕೊಂಡು ಬರಬೇಕಾಗಿತ್ತು ಅಂದ್ರೆ ಗೌರ್ಮೆಂಟ್ದವ್ರು ಕೊಡಬೇಕು. ಇವತ್ತು ಮುಂಜಾನೆ 11:15 ಕೊಟ್ಟಿದ್ದಾರೆ, 11 ಗಂಟೆ. ಅದರಲ್ಲಿ ಕಾಪಿಯೆಲ್ಲ ಸೈನ್ ಮಾಡಿ ತಗೊಂಡಿದ್ದೀನಿ. ಇದು ನೀವು ಮಾಡ್ತಾ ಇರತ್ತ ನಮ್ದು ನಿಮ್ದು ಆಫೀಸರ್. ನಾ ಕೇಳಿದ ಆಫೀಸರ್ ಯಾಕಪ್ಪ ಈ ರೀತಿ ಕೊಡ್ತಾ ಇದ್ರಿ ಅಂತ. ಇಲ್ಲ ಸರ್ ಎಸ್ಟಿಮೇಟ್ ರೆಡಿ ಆಗಿಲ್ಲ, ಇದು ರೆಡಿ ಮತ್ತೆ ರೆಡಿ ಆಗೋದಿನ ಫಂಕ್ಷನ್ ಏನು ಚಾಲನೆ ಕೊಡ್ತಾರಪ್ಪ. ನಾವ್ ಏನಾದ್ರೂ ಜನಗಳಿಗೆ ಹೇಳ್ಬೇಕಲ್ಲ, ಶಾಸಕರ ಬಜೆಟ್ ಏಟು, KKRDB ಬಜೆಟ್ ಏಟು, ಏನೇ ಬಜೆಟ್ ಕೊಡ್ಬೇಕಾಗಿತ್ತು ಅದು ನಿಮ್ದೇ ಬಜೆಟ್ ಇದೆ, ನಮ್ಮ ಬಜೆಟ್ ಇಲ್ಲ. ಆ ರೀತಿ ಇಲ್ಲಿಂದ ಎಲ್ಲ ಆಫೀಸರ್ ಸರಿಯಾಗಿ ಇದು ಮಾಡ್ತಾ ಇಲ್ಲ. ಅದ್ರ ಕಡೆಯಿಂದ ನೀವೆಲ್ಲರೂ ಮತ್ತೆ ಅದೇ ರೀತಿ ತಾವು ಮಾಡಬೇಡ್ದು, ಮಾಡಲ್ದೆ ಸರಿಯಾಗಿ ಪ್ರೋಟೋಕಾಲ್ ಇದ್ರಿಂದ ಫಂಕ್ಷನ್ ಮಾಡ್ರಿ, ಒಳ್ಳೆ ರೀತಿಯಲ್ಲಿ ಕಾಂಟ್ರಾಕ್ಟರ್ಬಲ್ ಇದು ಮಾಡ್ಕೋರಿ ಮತ್ತೆ ಅಂತ ಹೇಳಿ. ಮತ್ತೆ ಅದೇ ರೀತಿ ಈಗ ನಮ್ಮ ವಿಶ್ವನಾಥ್ ಪಾಟೀಲ್ ಹೇಳ್ತಾ ಇದ್ರು, ನಾವು ಬರೋದಕ್ಕಿಂತ ಮುಂಚೆ ಎಲ್ಲರೂ ನಾವು ನೀವು ಎಲ್ಲರೂ ಕೇಳಿದ್ವು BSSK ಫ್ಯಾಕ್ಟ್ರಿ 3 ಸಲ 4 ಸಲ ಮೀಟಿಂಗ್ ಆಯ್ತು ಸರ್, ಏನೂ ಆಗ್ತಾ ಇಲ್ಲ ಅಂತ ಹೇಳಿ. ನಾವೊಂದು ನಿಮಗೂ ಗೊತ್ತದ ವಿಶ್ವನಾಥ್ ಪಾಟೀಲ್ ಲಾಸ್ಟ್ ಟೈಮ್ ನಿಮ್ದು ಶಾಸಕರು ಬರಲಿಲ್ಲ ಮೀಟಿಂಗ್ದಲ್ಲಿ. ಯಾವ ದಿವಸ ನಮ್ಮ ಇವರಿದ್ದರು, ಇನ್ಚಾರ್ಜ್ ಮಂತ್ರಿ ಇದ್ದರು, ಸಕ್ಕರೆ ಮಂತ್ರಿ ಇದ್ದರು, ಕೋಆಪರೇಟಿವ್ ಮಂತ್ರಿ ಇದ್ದರು, ಮತ್ತು ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಇದ್ದರು, ನಾನಿದ್ದ, ಚಂದ್ರಶೇಖರ್ ಪಾಟೀಲ್ ಇದ್ದರು, ಶಾಲೇಂದರ್ ಬೆಳದೆಲೆ ಇದ್ದರು, ಮತ್ತು ನಮ್ಮ DCC ಬ್ಯಾಂಕಿನ ಅಧ್ಯಕ್ಷರಿದ್ದರು, ವಿಶ್ವನಾಥ್ ಪಾಟೀಲ್ ಇದ್ದರು, ಮತ್ತೆ ಯಾರಿದ್ರು ವಿಶ್ವನಾಥ್ ಪಾಟೀಲ್ ಇಷ್ಟು, ಮತ್ತು ನಮ್ದು BSSK ಎಂಪ್ಲಾಯಿಗಳಿದ್ದರು. ಏನಾಗ್ತಾ ಇದೆ ಸುಮಾರು 3 5 ಸಲ ಬೆಂಗಳೂರದಲ್ಲಿ ಮೀಟಿಂಗ್ ಆಯ್ತು ಶುಗರ್ ಫ್ಯಾಕ್ಟ್ರಿ ಇದರಲ್ಲಿ. ಅದಕ್ಕೆ ಯಾಕೋ ನಂಗೆ ಅನಿಸ್ತಾ ಇದೆ ನಮ್ಮ ಹಣಿಬಾರ್ ಖರಾಬೋ ಏನ್ ನಿಮ್ಮ ಹಣಿಬಾರ್ ಖರಾಬೋ. ನಾವು ಮೀಟಿಂಗ್ ಹೋಗ್ತಾ ಇದ್ದೇವೆ, ಚಾ ಕುಡಿತಾ ಇದ್ದೇವೆ, ನಾವು ವಾಪಸ್ ಬರ್ತಾ ಇದ್ದೇವೆ. ಅದೇ ರೀತಿ ಬೆಳಗಾವಿದಾಗ 2 ಸಲ ಒಂದ್ಸಲ CM ಅವ್ರನ್ನು ಮೀಟಿಂಗ್ ಇಕ್ಕರು. ಬೆಳಗಾವಿದಾಗ ಅವಾಗ ಶಾಸಕರು ಇದ್ರು, ನಾವು ಇದ್ದೇವೆ, ಎಲ್ಲರೂ ಇದ್ದೇವೆ. ಯಾಕದು ಹಿಂದಾಗ್ತಾ ಇದೆ BSSK ಫ್ಯಾಕ್ಟ್ರಿ ಅಂತ ನಂಗೆ ಒಟ್ಟು ಐಡಿಯಾ ಬರ್ತಾ ಇಲ್ಲ. ಯಾಕಂದ್ರೆ ನೋಡ್ರಿ ಎಲ್ಲಕ್ಕ ಕಮ್ ಸಾಲ ಇರೋದು ನಮ್ದು ಹಳಿಕೇಟ್ BSSK ಫ್ಯಾಕ್ಟ್ರಿ. ಉಳಿಕ್ಯೂ ಫ್ಯಾಕ್ಟ್ರಿಗೆ 500-600 ಸಾಲ ಇದೆ. ಮತ್ತೆ ನಮ್ದೇನು ಲ್ಯಾಂಡ್ ಇದೆ 180 ಎಕರೆ, 75 ಒಂದು 25 ಒಂದು ಬೇರೆ ಅದೊಂದ್ರಲ್ಲ 175 ಎಕರೆ ಇದೆ. 175 ಸುಮ್ಮನೆ ಕ್ಯಾಲ್ಕುಲೇಷನ್ ಮಾಡ್ರೆ ನಮ್ಮ ಬ್ಯಾಂಕಿನ ಲೋನ್ ಇಟ್ಟಿದೆ, ಅದಕ್ಕಿಂತ ಜಾಸ್ತಿ ನಮ್ಮ ಪ್ರಾಪರ್ಟಿ ವ್ಯಾಲ್ಯೂಷನ್ ಇದೆ. ಅಂದ್ರೂ ನಮ್ಗೆ ಯಾರು ರೀಫೈನಾನ್ಸ್ ಮಾಡ್ಲಕ್ಕಾಗಲಿ ಇದು ಕೊಡ್ಲಕ್ಕಾಗಲಿ ಯಾರೂ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ನಂಗೇನು ಅರ್ಥ ಆಗ್ತಾ ಇಲ್ಲ. ಅದ್ರ ಕಡೆದು ಲಾಸ್ಟ್ ಟೈಮ್ ನಾನು DCC ಬ್ಯಾಂಕಿಂದು ಒಂದು ಡಾಕ್ಟರ್ ನಿಮ್ ಎಲ್ಲರ ಹೊತ್ತಿ ನಾನು DCC ಬ್ಯಾಂಕಿನ ಡೈರೆಕ್ಟರ್ ಇದ್ದ. ಈ ಸಲ ನಂಗೆ ಅಮರ್ ಖಂಡ್ರೆ ಅವರು ಮೊನ್ನೆ ಎಲೆಕ್ಷನ್ದಾಗ ನಂಗೆ ಹೇಳಿದ್ರು, ಇಲ್ಲ ನೀವು DCC ಬ್ಯಾಂಕಿಂದು ಮತ್ತೆ ನೀವು ಡೈರೆಕ್ಟರ್ ಆಗ್ರಿ ಅಂತ. ಅಂದ ಇಲ್ಲ ಅಧ್ಯಕ್ಷರೇ, ಈ ರೀತಿ ನಮ್ದು ಶುಗರ್ ಫ್ಯಾಕ್ಟ್ರಿನ ಯಾವಾಗ ಅನ್ಯಾಯ ಆಗ್ತಾ ಇದೆ, ನಂಗೆ ನಾಳೆ ನಮ್ಮ ಬೆಳೆ ರಾಜಕೀಯದಲ್ಲಿ ನನ್ನ ಬೆಳೆ ಇದು ಇದೆ, ನಂಗೆಲ್ಲ ರೈತರು ಎಲ್ಲ ಇದ್ದಂತ ಎಲ್ಲರೂ ಕೇಳ್ತಾ ಇದಾರ, ಸರ್ ನೀವು DCC ಬ್ಯಾಂಕಿನ ಡೈರೆಕ್ಟರ್ ಇದ್ರಿ, ನೀವು MLC ಇದ್ರಿ, ನೀವು ಇದಕ್ಕೆ ಸಾಲ ಕೊಟ್ಟು ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಇದಾರ, ನೀವು ಮಾಡ್ತಾ ಇಲ್ಲತ್ತೀರಿ. ಅದ್ರ ಕಡೆ ನಾನು ಈ ಸಲ DCC ಬ್ಯಾಂಕಿಂದ ಡೈರೆಕ್ಟರ್ ಆಗಿ ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ಈ ಸಲ ನಿಮ್ದೆಲ್ಲರ ಹಿತನಿಂದ ಹೊರಗಡೆ ಇದ್ದು ನಿಮ್ ಜೊತೆ ಫೈಟ್ ಮಾಡೋಣಂತ ನಾನು DCC ಬ್ಯಾಂಕ್ ಡೈರೆಕ್ಟರ್ ಆಗಿಲ್ಲ. ನಿಮ್ದು ಯಾವುದೇ ಕಾರಣಕ್ಕೆ ಬ್ಯಾಂಕಿಂದ ಇದ್ರದ್ದು BSSK ಫ್ಯಾಕ್ಟ್ರಿ ಕಡೆದು ತನ ಮನ ಧನ ನಿಂದು ನೀವು ಯಾವುದೇ ಪಕ್ಷ ಪಾಠ ಇಲ್ಲದಿದ್ರೆ ಯಾವುದು BJP ಕಾಂಗ್ರೆಸ್ ಇಲ್ಲದೆ ರೈತರ ಹಿತಕ್ಕಾಗಿ. ಯಾಕಂದ್ರೆ ಇಡೀ ಬೀದರ್ ಜಿಲ್ಲಾದ ರೈತರದ ಬೀದರ್ ಜಿಲ್ಲೆದಾಗ ಎಲ್ಲಕ್ಕ ಜಾಸ್ತಿ ಕಬ್ಬು ಬೆಳೆಗಾರರು ನಮ್ಮ ಹುಮ್ನಾಬಾದ್ ತಾಲೂಕದಾಗ ಇದ್ದಾರೆ. ಯಾಕಂದ್ರೆ ಈಗ ನೋಡ್ರಿ ಈಶ್ವರ್ ಖಂಡ್ರೆ ಅವ್ರ ಮಂತ್ರಿ ಇದ್ದಾರೆ, ಅವ್ರ ಭಾಲ್ಕಿ ತಾಲೂಕದಾಗ ಅವ್ರ ಫ್ಯಾಕ್ಟ್ರಿ ಇದೆ, ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ಉಮಾಕಾಂತ್ ನಾಗರ ಇವ್ರದ್ದು ನಾರಂಜ ಫ್ಯಾಕ್ಟ್ರಿ ಇದೆ, ಅವರ ತಾಲೂಕದಾಗ ಅವರು ಇದು ಮಾಡ್ಕೊತಾರ. ಈ ನಮ್ದು ಹುಮ್ನಾಬಾದ್ ತಾಲೂಕದಾಗ ಒಂದು ಶುಗರ್ ಫ್ಯಾಕ್ಟ್ರಿ ಇಲ್ಲ. ಅದ್ರ ಕಡೆಯಿಂದ ಇದು ಏನೇ ಇದು ಮಾಡಿ ಶುಗರ್ ಫ್ಯಾಕ್ಟ್ರಿ BJP ಕಾಂಗ್ರೆಸ್ ಇಲ್ಲದೆ ಎಲ್ಲರೂ ರೈತರ ಕಡೆಯಿಂದ ನೀವು ಇದೇ ರೈತರು ಹೋರಾಟ ಮಾಡ್ರೆ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ
ನಂದು 2 ಮಾತು ಮುಗಿಸ್ತೇನೆ. ಜೈ ಹಿಂದ್.